ಕಮ್ಮಿ ಆಗಲಿ ಇವಾಗ ಹೇಳ್ಬೇಕಂದ್ರೆ ಅಲ್ಲಿ ವೆಲ್ನೆಸ್ ಸೆಂಟರ್ ಅಂತೂ ಭಾರಿ ಒಳ್ಳೇದೈತಿ ಸರ್. ಒಂದ್ಸರಿ ವಿಸಿಟ್ ಮಾಡ್ಬೇಕು ನಾವೆಲ್ಲರೂ. ಬಟ್ ಇದ್ರ ಬಗ್ಗೆ ಎಲ್ಲರೂ ಹೇಳಿದಾಗ ನಾವು ಅದನ್ನ ಪಬ್ಲಿಸಿಟಿ ಮಾಡಬೇಕು ಜನರಿಗೆ. ನಾವು ಟ್ರೈ ಮಾಡ್ತೀವಿ ಸರ್ ನಮ್ಮ ಏರಿಯಾ ಒಳಗೂ. ನಮಗೆ ನೋಡಿ, ನಮ್ದು ಹೆಂಗಿದೆ ಗೊತ್ತಾ, ಇವತ್ತು ಭಗತ್ ಸಿಂಗ್ ಇವತ್ತು ನಮಗೆ ಈ ಒಂದು ಸ್ವಾತಂತ್ರ್ಯ ಸಿಗಬೇಕಾದ್ರೆ ಆ ಮನುಷ್ಯ ಏನೂ ಯೋಚನೆ ಮಾಡಲಿಲ್ಲ, ಯಾವುದೇ ಲೆಕ್ಕಾಚಾರ ಮಾಡಲಿಲ್ಲ. ಇದು ಮಾಡಿದರೆ ನನಗೇನು ಲಾಭ, ನನಗೇನು ನಷ್ಟ ಅಂತ ನೋಡಲಿಲ್ಲ. 23 ವಯಸ್ಸಿಗೆ ಗಲ್ಲಿಗೆ ಏರ್ಬಿಟ್ಟ. ಅಂಥ ತ್ಯಾಗ ನಾವು ಯಾರೂ ಮಾಡಬೇಕಾಗಿಲ್ಲ. ಬರೀ ಇದನ್ನು ಫೇಸ್ಬುಕ್ ಲೈವ್ ಒಂದು ಶೇರ್ ಮಾಡ್ರೆ ಅಂದ್ರೆ ಲೆಕ್ಕ ಮಾಡ್ತೀವಿ. ಇದನ್ನು ಶೇರ್ ಮಾಡಿಬಿಟ್ರೆ ಅವ್ರಿಗೇನು ಲಾಭ ಆಗ್ಬಿಡ್ತೇನೋ? ಇಲ್ಲ, ಈಗಿನ ಜಗತ್ತು ಹಂಗೆ ಇರೋದ್ರಿ. ಆ ಭಗತ್ ಸಿಂಗ್ ಯಾವುದೇ ಯೋಚನೆ ಮಾಡಲಾರ್ದೆ ಗಲ್ಲಿಗೆ ಈ ದೇಶಕ್ಕೆ ನಮಗಾಗಿ, ಹೌದಿಲ್ಲ? ಅದೇ ಥರ ಬಾಬಾ ರಾಮದೇವರನ್ನು ಇನ್ನೂ ಜನ ಅರ್ಥ ಮಾಡಿಲ್ಲ. ಆ ಮನುಷ್ಯ ಈ ಪತಂಜಲಿ ಯಾಕೆ ಮಾಡಿದ ನಿಮ್ಗೆ ಹೇಳ್ತೀನಿ. ಯಾಕೆ ಮಾಡಿದ ಅಂದರೆ, ಭಿಕ್ಷೆ ಬೇಡ್ಕೊಂಡು ಮನುಷ್ಯ ಹೊಟ್ಟೆ ತುಂಬಕ್ಕೆ ಆಗಲ್ಲ. ಸನ್ಯಾಸಿ ಆದ್ರೆ ಏನು, ಲೋಕ ಕಲ್ಯಾಣ ಮಾಡೋಕ್ಕೆ ಏನೋ ಒಂದು ಆಧಾರ ಬೇಕು. ಅವರು ಭಾಳ ಅನುಭವಿಸಿದ್ರು. ಹಿಮಾಲಯದಿಂದ ಸಾಧನೆ ಮಾಡಿ ಹರಿದ್ವಾರಕ್ಕೆ ಬಂದರೆ ಅಲ್ಲಿ ಸ್ವಾಮಿಗಳು ನಿಂದು ಯಾವ ಪೀಠ, ನಿಂದು ಯಾವ ಮಠ, ನಿಂದು ಯಾವ ಜಾತಿ ಅಂಥೇಳಿ ಒಂದು 7-8 ವರ್ಷ ಅವ್ರನ್ನ ಯಾರೂ ಸೇರಿಸ್ಕೊಂಡಿಲ್ಲ. ಆವಾಗ ಇವರು ಈ ಪತಂಜಲಿ ಆಯುರ್ವೇದ ಮಾಡಿ ತಂದೆ ಒಂದು ವ್ಯವಹಾರ ಬಿಸ್ನೆಸ್ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿಕೊಂಡು ಆ ಹಣ ಈ ಕಲ್ಯಾಣಕ್ಕೆ ಖರ್ಚು ಮಾಡೋಣ. ನಾನು ಭಿಕ್ಷೆ ಬೇಡೋದು ಬೇಡ, ಜನ ನನ್ನ ಕಡೆ ಬರಲಿ. ಇವತ್ತು ಪ್ರಧಾನಮಂತ್ರಿ ಅವ್ರ ಕಡೆ ಹೋಗ್ತಾರೆ. ಅದು ಅವ್ರ ಶಕ್ತಿ, ಅವ್ರ ಸಾಧನೆ ಅವ್ರು ಮಾಡಿರೋದ್ರಿಂದ. ಅವ್ರು ಇಷ್ಟು ಮಾಡಿದ್ರು ಅಂತೇಳಿ ಇವತ್ತೆಲ್ಲ ಕಡೆ ಇದು ಪ್ರಚಾರ ಮಾಡೋಕ್ಕಾಯ್ತು. ಇಂಥ ಈಗ ವೆಲ್ನೆಸ್ನಲ್ಲಿ ಸ್ವಾಮೀಜಿ ಹೇಳಿದರು ನೋಡಿ, ಇಷ್ಟು ಕೋಟಿ ಕೋಟಿ ಖರ್ಚು ಮಾಡಿ ಇವತ್ತು ಲಕ್ಷಾಂತರ ರೂಪಾಯಿ ದಿನ ಲಾಸ್ ಮಾಡಿಕೊಂಡು ಒಂದು ಒಳ್ಳೇದು ಮಾಡಬೇಕು ಅಂತ ಭಾವನೆ ಯಾರಿಂದ ಬಂತು? ಬಾಬಾ ರಾಮದೇವರಿಂದ. ಅಂದರೆ ಯಾರ ಕಡೆ ಇದೆ ಅವರು ಸಮಾಜಕ್ಕೇನೋ ಒಳ್ಳೇದು ಮಾಡಲಿ ಅಂತ ಅವರು ಪ್ರೇರಣೆ ನೀಡ್ತಾರೆ. ಆ ಥರ ನಾವು ಒಂದು ಸಣ್ಣ ಪ್ರಯತ್ನ ನಮ್ಮದು ಆಗಬೇಕು. ಆ್ಯಕ್ಚುಲಿ ಜೀವನದಲ್ಲಿ ಬರೀ ಬ್ಯಾಂಕ್ ಬ್ಯಾಲೆನ್ಸ್ದಿಂದ ಜೀವನ ನಡೆಯೋದಿಲ್ಲ, ಪುಣ್ಯದ ಬ್ಯಾಲೆನ್ಸ್ ಬೇಕು. ಅದು ಇದ್ದರೆ ನಮ್ಮ ಜೀವನದಲ್ಲಿ ಎಲ್ಲ ಸರಿ ಹೋಗ್ತದೆ. ಪುಣ್ಯದ ಬ್ಯಾಲೆನ್ಸ್ ಇಂಥ ಸೇವೆ ಮಾಡಿದ್ರೂ ಬರೋದು, ಹೌದಿಲ್ಲ? ಅದಕ್ಕೆ ನಾನು ಇದನ್ನು ಯಾಕೆ ಮಾಡ್ತೀನಿ, ಇದರಿಂದ ನನಗೆ ಪುಣ್ಯ ಬರ್ತದೆ. ಪುಣ್ಯ ಬಂದಾಗೆ ರಾತ್ರಿ ಚೆನ್ನಾಗಿ ನಿದ್ರೆ ಬರ್ತದೆ. ಸಾವಿರಾರು ಜನ ಪ್ರೀತಿ ಮಾಡ್ತಾರೆ. ಅವರು ಎಲ್ಲೋ ಮೈಸೂರಾಗಿರ್ತಾರೆ, ಬೀದರ್ದಾಗಿರ್ತಾರೆ, ಕೊಡಗುದಾಗಿರ್ತಾರೆ. ರಾತ್ರಿ ಮಲಗಿದಾಗೇನು ನನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಮಲಗ್ತಾರೆ, ಹೌದಿಲ್ಲ? ಇದು ಎಷ್ಟು ಕೆಲಸ ಮಾಡುತ್ತೆ. ಇಬ್ಬರು ಹುಡುಗರು ಒಂದು ಇಂಟರ್ವ್ಯೂಗೆ ಹೋಗ್ತಾರೆ. ಜಾಬ್ ಇರೋದು ಒಂದೇ, ಇಬ್ಬರದು ಸೇಮ್ ಪರ್ಸೆಂಟೇಜು, ಎಲ್ಲದರಲ್ಲಿ ಸೇಮ್ ಇದೆ. ಆ ಮ್ಯಾನೇಜರ್ ತುಂಬ ಗೊಂದಲದಲ್ಲಿ ಇರ್ತಾರೆ, ಏನು ಮಾಡೋದು ಅಂತ ಹೇಳಿ. ಆದರೆ 2 ವ್ಯತ್ಯಾಸ ನೋಡಿ. ಒಬ್ಬ ಹುಡುಗ ಮನೆ ಬಿಡಬೇಕಾದ್ರೆ ಊರಿನ ಜನ ಎಲ್ಲರೂ ಈ ಹುಡುಗನಿಗೆ ನೌಕರಿ ಸಿಗಬೇಕು, ಹೋಗು ಮಗ ನಿಮಗೆ ಆಶೀರ್ವಾದ ಮಾಡ್ತಾನೆ ದೇವರು ಅಂತ ಹಾರೈಸಿ ಕಳಿಸ್ತಾರೆ. ಇನ್ನೊಂದು ಹುಡುಗನ ಮನೆಯಿಂದ ಅವನು ಆಚೆ ಹೊರಗೆ ಬರಬೇಕಾದ್ರೆ ಆ ಓಣಿ ಜನ ಏನೂ ಆಗಲಿ ಇವನು ಮಾತ್ರ ಸಿಗಬಾರ್ದು ಅಂತಾರೆ. ಯಾಕಂದರೆ ಇಡೀ ಕುಟುಂಬ ಜಗಳ ಗಂಟರು. ಪಕ್ಕದ ಮನೆ ನೀರು ಮನೆ ಮುಂದೆ ಬಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗೋರು. 2 ಮನೆದು ವ್ಯತ್ಯಾಸ ಹೇಳ್ತೀನಿ ನಿಮಗೆ. ಒಬ್ಬರು ಒಳ್ಳೆ ಹೆಲ್ಪಿಂಗ್ ನೇಚರ್, ಎಲ್ಲ ಒಂದು ರೊಟ್ಟಿ ಇದ್ರೆ ಅರ್ಧ ರೊಟ್ಟಿ ನಿಮ್ಗೆ ಕೊಟ್ಟು ಅರ್ಧ ಅವ್ರು ತಿನ್ನೋರು. ಅದಕ್ಕೆ ಅವ್ರಿಗೆ ಎಲ್ಲ ರೀತಿಯಿಂದ ಜನರು ಶುಭ ಹಾರೈಕೆ ಸಿಗ್ತದೆ. ಆವಾಗ ಆ ಮ್ಯಾನೇಜರ್ ಭಂಡಾರ ಕಿ ಬಡಿ ಅಪೂರ್ವ ಬಾತ್, ಕ್ಯೋ ಖರ್ಚೆ ಕ್ಯೋ ಕ್ಯೋ ಬಡೆ ಬಿನ್ ಖರ್ಚೆ ಘಟ್ ಜಾ. ವಿದ್ಯೆ ಹಂಚಿದಷ್ಟೆಲ್ಲ ನಮ್ಮ ಕಡೆ ಸ್ಟಾಕ್ ಹೆಚ್ಚಾಗ್ತದೆ, ಹಂಚಲಿಲ್ಲ ಅಂದ್ರೆ ನಮ್ಮ ಕಡೆ ಉಳಿಯೋದಿಲ್ಲ. ಅದಕ್ಕೆ ನಮ್ಮ ಕಡೆ ಉಳಿಬೇಕು ಅಂದರೆ ಇದು ಹಂಚಬೇಕು. बोलो भारत माता की जय। ಇವತ್ತು ಮಾತಾ ದಿನ, ಮಾತೃಶಕ್ತಿ की जय। सभी को बहुत धन्यवाद।